ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ವೆರಿ ಸಿಂಪಲ್ ಆಗಿರುವಂಥ ಹಾಗೆ ಹೆಲ್ದಿ ಆಗಿರುವಂಥ ಹಾಗಲಕಾಯಿ ಹಸಿ ಚಟ್ನಿಯನ್ನು ಕೇವಲ 5 ನಿಮಿಷದಲ್ಲಿ ಹೇಗೆ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ನಾನಿಲ್ಲಿ 3 ಎಳಸಾಗಿರುವಂತಹ ಹಾಗಲಕಾಯಿಗಳನ್ನು ತೆಗೆದುಕೊಂಡಿದ್ದೀನಿ. ಖಾರಕ್ಕಾಗಿ 2 ಹಸಿ ಮೆಣಸಿಕಾಯಿಗಳನ್ನು ತೆಗೆದುಕೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಇನ್ನೂ ಒಂದನ್ನು ಸೇರಿಸ್ಕೊಳ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು, 1 ಚಮಚದಷ್ಟು ಜೀರಿಗೆ, 1/4 ಚಮಚದಷ್ಟು ಅರಿಶಿನ ಪುಡಿ, ಹಾಗೆ ಒಂದು ಸಣ್ಣ ಗೆಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ನಾನಿಲ್ಲಿ ಬಿಡಿಸಿಟ್ಕೊಂಡಿದ್ದೀನಿ. ಈಗ ಇವಷ್ಟನ್ನು ಸೇರಿಸಿ ನಾವು ಚಟ್ನಿಯನ್ನು ತಯಾರು ಮಾಡೋಣ. ಅದಕ್ಕೂ ಮೊದಲು ನಾನಿಲ್ಲಿ ಹಾಗಲಕಾಯಿನ ಎಡ್ಜಸ್ಸನ್ನು ಕಟ್ ಮಾಡಿ ನಂತರ ಇದನ್ನು ನೀರಿನಿಂದ ತೊಳೆದು ಒಂದು ಕಾಟನ್ ಬಟ್ಟೆಯಲ್ಲಿ ಇದನ್ನು ಸ್ವಲ್ಪವೂ ನೀರಿಲ್ಲದಂತೆ ಒರೆಸಿಟ್ಕೊಳ್ಬೇಕು. ಇಲ್ಲಿ ನಾವು ಹಾಗಲಕಾಯಿನ ಬೀಜವನ್ನಾಗಲಿ ಹಾಗೆ ಅದರ ಮೇಲ್ಭಾಗದ ಸಿಪ್ಪೆಯನ್ನಾಗಲಿ ತೆಗೆಯುವಂಥ ಅವಶ್ಯಕತೆ ಇಲ್ಲ. ಈಗ ಇದನ್ನು ನಾನು ಚಿಕ್ಕ ಚಿಕ್ಕ ಪೀಸಸ್ಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಮಗೆ ಚಟ್ನಿಯನ್ನು ಜಜ್ಜಲಿಕ್ಕೆ ತುಂಬಾ ಈಸಿ ಆಗುತ್ತೆ. ನೋಡಿ, ಹಾಗಲಕಾಯಿ ಎಳಸಾಗಿದ್ದರೆ ಇದರ ಬೀಜವನ್ನು ತೆಗೆಯುವಂಥ ಅವಶ್ಯಕತೆ ಇರೋದಿಲ್ಲ. ಒಂದು ವೇಳೆ ಇದು ಬಲ್ತಿದ್ರೆ ನಾವು ಈ ಬೀಜವನ್ನು ತೆಗಿಬಹುದು. ನಾನಿಲ್ಲಿ ಜಜ್ಜಿ ಚಟ್ನಿಯನ್ನು ಮಾಡ್ಕೊಳ್ತಾ ಇರೋದ್ರಿಂದ ಒಂದು ಕುಟಾಣಿಯನ್ನು ತೆಗೆದುಕೊಂಡಿದ್ದೀನಿ. ಕಲ್ಲಿನ ಕುಟಾಣಿಯಲ್ಲಿ ಜಜ್ಜಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ, ಅಥವಾ ಹೊರಳುಕಲ್ಲಿನಲ್ಲಿ ನೀವು ರುಬ್ಬಿಕೊಂಡ್ರೂ ಕೂಡ ರುಚಿಯಾಗಿರುತ್ತೆ. ಇದ್ಯಾವುದೂ ಇಲ್ಲ ಅನ್ನೋರು ಮಿಕ್ಸಿನಲ್ಲಿ ಹಾಕಿ ತರತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೋದು. ಈಗ ನಾನು ಇಟ್ಕೊಂಡಿದ್ದಂಥ ಎಲ್ಲ ಸಾಮಗ್ರಿಗಳನ್ನು ಕುಟಾಣಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಜಜ್ಜಿ ಚಟ್ನಿ ಮಾಡೋದ್ರಿಂದ ಇದರ ಒರಿಜಿನಲ್ ಟೇಸ್ಟ್ ನಮಗೆ ಸಿಗುತ್ತೆ. ಹಾಗಲಕಾಯಿ ತಿನ್ನೋದಕ್ಕೆ ಸ್ವಲ್ಪ ಕಹಿ ಅನಿಸುತ್ತೆ, ಹಾಗಾಗಿ ಯಾರೂ ಇಷ್ಟಪಡೋದಿಲ್ಲ. ಆದರೆ ಈ ರೀತಿ ನೀವು ಚಟ್ನಿಯನ್ನು ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಇದರಲ್ಲಿ ಹುಣಸೆ ಹಣ್ಣು ಮತ್ತು ಜೀರಿಗೆ ಹಾಕಿರೋದ್ರಿಂದ ಕಹಿ ಅಂಶವು ತುಂಬಾ ಕಡಿಮೆ ಆಗುತ್ತೆ. ಇದು ಡಯಾಬಿಟಿಕ್ ಪೇಷಂಟ್ಗಳ ಶುಗರ್ ಲೆವೆಲನ್ನು ಕಡಿಮೆ ಮಾಡುತ್ತೆ ಹಾಗೂ ಕೊಲೆಸ್ಟ್ರಾಲನ್ನು ಡಿಕ್ರೀಸ್ ಮಾಡುತ್ತೆ. ಇದರಲ್ಲಿ ಫೈಬರ್ ಹೇರಳವಾಗಿ ಇರೋದ್ರಿಂದ ಹೊಟ್ಟೆಯ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಒಟ್ಟಾರೆಯಾಗಿ ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇರೋದ್ರಿಂದ ವಾರಕ್ಕೊಮ್ಮೆ ಆದ್ರೂ ಇದನ್ನು ಉಪಯೋಗಿಸುವಂಥ ರೂಢಿಯಲ್ಲಿ ನಾವು ಇಟ್ಕೊಳ್ಬೇಕು. ನೋಡಿ, ಈಗ ಇದು ರೆಡಿಯಾಗಿದೆ. ಈಗ ಇದನ್ನು ಒಂದು ಬೌಲಿಗೆ ನಾನಿಲ್ಲಿ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ಇದಕ್ಕೆ ಒಂದು ಹಿಂಗು ಒಗ್ಗರಣೆಯನ್ನು ನಾವಿಲ್ಲಿ ಕೊಟ್ಕೊಳ್ಳೋಣ. ಒಂದು ಒಗ್ಗರಣೆ ಬೌಲನ್ನು ಇಟ್ಕೊಂಡು ಒಂದು 3 ಚಮಚದಷ್ಟು ನಾನಿಲ್ಲಿ ಸಾಸಿವೆ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು 1/4 ಚಮಚದಷ್ಟು ಸಾಸಿವೆ, 1 ಚಮಚದಷ್ಟು ಉದ್ದಿನಬೇಳೆ, ಹಾಗೆ ಒಂದು 3 ಚಿಟಿಕೆಯಷ್ಟು ಹಿಂಗನ್ನು ಸೇರಿಸ್ಕೊಂಡು ಸ್ಟವನ್ನು ಆಫ್ ಮಾಡಿ ಈಗ ಇದನ್ನು ನಾವು ಹಾಗಲಕಾಯಿ ಚಟ್ನಿ ಒಟ್ಟಿಗೆ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಈಗ ಹಾಗಲಕಾಯಿ ಹಸಿ ಚಟ್ನಿ ಸರ್ವ್ ಮಾಡೋದಕ್ಕೆ ರೆಡಿ ಆಯಿತು. ನೋಡಿದ್ರಲ್ಲ, ಎಷ್ಟು ಈಸಿಯಾಗಿ ಕೇವಲ 5 ನಿಮಿಷದಲ್ಲಿ ನಾವು ಈ ರೆಸಿಪಿನ ನಾವು ತಯಾರು ಮಾಡ್ಕೊಳ್ಬೋದು. ಇದನ್ನು ನಾವು ಅನ್ನ, ರೊಟ್ಟಿ, ಚಪಾತಿಗೆ ಸೈಡ್ ಡಿಶ್ ಆಗಿ ಉಪಯೋಗಿಸ್ಕೊಳ್ಬೋದು. ಇದು ಅನ್ನ ಸಾಂಬಾರಿಗೆ ನಾವು ಉಪ್ಪಿನಕಾಯಿ ರೀತಿಯಲ್ಲೂ ಕೂಡ ಉಪಯೋಗಿಸ್ಕೊಳ್ಬೋದು. ಇದನ್ನು ಹೊರಗಡೆ ಇಟ್ಟು ಬಳಸೋದಾದರೆ ನೀವು 2 ದಿನಗಳ ಕಾಲ ಬಳಸ್ಕೊಳ್ಬೋದು. ಫ್ರಿಜ್ನಲ್ಲಿ ಇಟ್ಟರೆ 1 ವಾರದ ತನಕ ನೀವು ಉಪಯೋಗಿಸ್ಕೊಳ್ಬೋದು. ಹಸಿ ಚಟ್ನಿ ಇಷ್ಟ ಆಗೋದಿಲ್ಲ ಅನ್ನೋರು ಹಾಗಲಕಾಯಿಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಕೂಡ ಈ ರೀತಿ ಚಟ್ನಿಯನ್ನಾಗಿ ಮಾಡ್ಕೊಳ್ಬೋದು. ಹಾಗಾದರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಈಸಿ ಹಾಗೂ ಹೆಲ್ತಿ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು.